ಅಧಿಕ ಯೂರಿಕ್ ಆಸಿಡ್ ಹೊಂದಿರುವಂತಹ ಜನರು ತಿನ್ನಬಾರದ ಹಣ್ಣುಗಳು ಯಾವುದು? ಅಧಿಕ ಯೂರಿಕ್ ಆಸಿಡ್ ಇರುವವರು ಕೆಲವು ಹಣ್ಣುಗಳನ್ನು ಸೇವಿಸಬಾರದು ಅಂತ ತಜ್ಞರು ಸಲಹೆ ನೀಡುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಈ ಹಣ್ಣುಗಳಿಂದ ಅಂತರವನ್ನು ಕಾಯ್ದುಕೊಳ್ಳುವುದು ಬಹಳ ಉತ್ತಮ. ಹೆಚ್ಚಿನ ಯೂರಿಕ್ ಆಸಿಡ್ ಹೊಂದಿರುವ ಜನರು ಕೆಲವೊಂದು ಹಣ್ಣುಗಳನ್ನು ತಿನ್ನಬಾರದು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ. ಈ ಹಣ್ಣುಗಳ ಸೇವನೆಯಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹೀಗಾಗಿ ಈ ಹಣ್ಣುಗಳಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಉತ್ತಮ. ಪ್ರತಿದಿನ ಒಂದು ಸೇಬು ತಿನ್ನೋದ್ರಿಂದ ವೈದ್ಯರಿಂದ ದೂರ ಇರಬಹುದು ಎನ್ನುವಂತಹ ಮಾತಿದೆ. ಆದರೆ ಸೇಬು ಹಣ್ಣು ಫ್ರಸ್ಟ್ರೋಟ್ ಎನ್ನುವಂತಹ ಅಂಶವನ್ನು ಹೊಂದಿದ್ದು ಅಧಿಕ ಯೂರಿಕ್ ಆಸಿಡ್ ಇರುವವರು ಸೇಬು ಹಣ್ಣನ್ನು ತಿನ್ನದಿರುವುದೇ ಉತ್ತಮ ಅಂತ ಹೇಳಲಾಗುತ್ತೆ. ಇನ್ನು ಹಣ್ಣುಗಳ ರಾಜ ಅಂದರೆ ಮಾವು. ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಈ ಹಣ್ಣು ಸೇವನೆಗೆ ಎಲ್ಲರೂ ಕೂಡ ಆದ್ಯತೆ ನೀಡ್ತಾರೆ. ಮಾವು ಹೆಚ್ಚು ಸಿಹಿ ಅಂಶ ಇರುವುದರಿಂದ ಯೂರಿಕ್ ಆಸಿಡ್ ಇರುವವರು ಮಾವಿನ ಹಣ್ಣನ್ನು ಹೆಚ್ಚು ಸೇವಿಸದೇ ಇರುವುದೇ ಉತ್ತಮ. ಇನ್ನೊಂದು ಸಪೋಟ ಅಥವಾ ಚಿಕ್ಕು ಹಣ್ಣನ್ನು ಅತಿಯಾಗಿ ಸೇವಿಸದೇ ಇರುವುದು ಯೂರಿಕ್ ಆಸಿಡ್ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸಪೋಟ ಹಣ್ಣು ಕೂಡ ಹೆಚ್ಚು ಸಿಹಿ ಅಂಶವನ್ನು ಹೊಂದಿದೆ. ಇನ್ನು ಫ್ರಕ್ಟೋಸ್ ಅಧಿಕವಾಗಿರುವ ಹುಣಸೆ ಹಣ್ಣು ಕೂಡ ಯೂರಿಕ್ ಆಸಿಡ್ ಹೆಚ್ಚಾಗಲು ಕಾರಣವಾಗಬಹುದು. ಹೆಚ್ಚಿನ ಯೂರಿಕ್ ಆಸಿಡ್ ಹೊಂದಿರುವಂತಹ ಜನರು ಅಡುಗೆಯಲ್ಲಿ ಕಡಿಮೆ ಹುಣಸೆ ಹಣ್ಣನ್ನು ಬಳಕೆ ಮಾಡುವುದು ಬಹಳನೇ ಉತ್ತಮ. ಇನ್ನು ಒಣ ಖರ್ಜೂರ ಮತ್ತು ಫ್ರಕ್ಟೋಸ್ ಅಧಿಕವಾಗಿರುವ ಖರ್ಜೂರವನ್ನು ಸೇವಿಸದೇ ಇರುವುದು ಕೂಡ ಅಧಿಕ ಯೂರಿಕ್ ಆಸಿಡ್ನಿಂದ ತಪ್ಪಿಸಿಕೊಳ್ಳುವ ವಿಧಾನವಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.